पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಸೌತೆಕಾಯಿ ತೊಗೊಂಡು ತೊಳ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕಿದೆನು. ಓಕೆ, ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳೋಣ. ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡ ನಂತರ ಇವಾಗ ಇದನ್ನು ಸ್ಲೈಸಸ್ ಆದರೂ ಕಟ್ ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಪೀಸಾಗಿ ತರಕಾರಿ ಥರನೂ ಹೆಚ್ಕೋಬೋದು, ಅಥವಾ ತುರಿಬೋದು. ಆಪ್ಷನಲ್ ಯಾವುದಾದ್ರೂ ಒಂದು ಮಾಡ್ಬೋದು. ಓಕೆ, ಸೌತೆಕಾಯಿನ ತುರಿತೀನಿ. ಎಲ್ಲ ಸೌತೆಕಾಯಿನ ಹಿಂಗೆ ತುರ್ಕೋಬೇಕು. ಇದು ಇವಾಗ ಸಮ್ಮರ್ ಐತಲ್ಲ, ಸಮ್ಮರ್ ಇರೋದ್ರಿಂದ ಸ್ಕಿನ್ ಎಲ್ಲ ಡಿಹೈಡ್ರೇಷನ್ ಆಗ್ತೈತೆ, ಅಂದರೆ ಚರ್ಮ ಎಲ್ಲ ಒಣಗ್ತೈತಲ್ಲ, ಅದಕ್ಕೆ ಸಮ್ಮರ್ಗೆ ಇದು ಒಂದು ಬೆಸ್ಟ್ ಇದಾಗುತ್ತೆ, ಸಲಾಡ್ ಆಗುತ್ತೆ. ಇದರಲ್ಲಿ ಕುಂಕುಂಬರಲ್ಲಿ 90% ವಾಟರ್ ಇರುತ್ತೆ. ಓಕೆ, ಹಾಗಾಗಿ ಸ್ಕಿನ್ ಡಿಹೈಡ್ರೇಷನ್ ಆಗಲಾರ್ದಂಗೆ ಬಚಾವ್ ಮಾಡುತ್ತೆ ಸಲಾಡ್. ಓಕೆ, ಕುಂಕುಂಬರ್ ಸಲಾಡ್ ಇದು 0 ಆಯಿಲಿಂದನೂ ಮಾಡ್ಕೋಬೋದು. ನೋ ಆಯಿಲ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬೆಂಕಿ ಮಾಡಿ 2 ಟೈಪ್ಸ್ ಮಾಡ್ತೀನಿ ನಾನು ಸಲಾಡಲ್ಲೇ, 2 ಡಿಫ್ರೆಂಟ್ ಟೇಸ್ಟಸ್ ಅಲ್ಲಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೂ ಆನಿಯನ್ ಹಾಕ್ಕೊತೀನಿ. ಓಕೆ, ಆನಿಯನ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ, ಹಾಗಾಗಿ ಜಾಸ್ತಿ ಆನಿಯನ್ ಹಾಕ್ಕೋಬೇಡ್ರಿ. ಕೊರೆಂಡರ್ ಹಾಕ್ಕೊತೀನಿ. ಓಕೆ, ಕೊರೆಂಡರ್ ಹಾಕ್ಕೊಂಡೆ, ಇದಕ್ಕೂ ಕೊರೆಂಡರ್ ಹಾಕ್ಕೊಂಡೆ. ನೆಕ್ಸ್ಟ್ ಕರಿ ಲೀವ್ಸ್ ಹಾಕ್ಕೋಬೇಕು, ಕರಿಬೇವು. ಆಯಿತಾ, ಇವಾಗ ಮಸಾಲ ರೆಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ, ಯಾಕಂದರೆ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು, ಸ್ವಲ್ಪ ಸಾಕು. ನೆಕ್ಸ್ಟ್ ಈಗ ಐತಲ್ಲ ಮ್ಯಾಗಿ ಮಸಾಲ ಪೌಡ್ರ್ ಐತಲ್ಲ, ಹೋಮ್ ಮೇಡ್, ನಾನು ಆಲ್ರೆಡಿ ಮಾಡಿದ್ದೀನಿ ಮ್ಯಾಗಿ ಮಸಾಲದು. ಇದ್ರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಒಂದು ಸಲ ಚೆನ್ನಾಗಿ ತಿರ್ಸ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದ್ರ ಮೇಲೆ ಹಾಕೋಣ ಒಂದು ಸೈಡ್. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಸೈಡ್ ಮಿಕ್ಸ್ ಮಾಡ್ಕೊಳ. ನೆಕ್ಸ್ಟ್ ಇವಾಗ ಸ್ವಲ್ಪ ಇವಾಗ ಮತ್ತೆ ಬ್ಲ್ಯಾಕ್ ಸಾಲ್ಟೇ ಹಾಕ್ಕೊತೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಮತ್ತು ಅದೇ ರೀತಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನಂತರ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಚಾಟ್ ಮಸಾಲ ಓಪನ್ ಆಗ್ತಾಯಿಲ್ಲ. ಓಕೆ, ಚಾಟ್ ಮಸಾಲ ಹಾಕ್ಕೊಂಡ ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕಿದು. ಇದು ಕೊಕೊನಟ್ ಸಲಾಡ್ಗೆ ಒಂದಕ್ಕೆ ಬಂದು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದಕ್ಕೆ ಬಂದು ಚಾಟ್ ಮಸಾಲ ಹಾಕ್ಕೊಂಡು. ಓಕೆ, ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ ಇದೆಯಲ್ಲ, ಟೊಮೊಟೊ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೂ ಟೊಮೊಟೊ, ಇದನ್ನು ಸಪ್ರೇಟ್ ಮಿಕ್ಸ್ ಮಾಡ್ಕೋಬೇಕು, ಇದನ್ನು ಸಪ್ರೇಟ್ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇವಾಗ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಪೂರ್ತಿ. ನೆಕ್ಸ್ಟ್ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ನೀಟಾಗಿ ಎಲ್ಲದೂ ಹೊಂದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಕಿನ್ ಡಿಹೈಡ್ರೇಷನ್ ಆಗೋಲ್ಲ, ಅಂದರೆ ಚರ್ಮ ಒಣಗೋದೆಲ್ಲ ಆಗೋಲ್ಲ. ಸಮ್ಮರಲ್ಲಿ ಇದು ತಿಂತಾನೆ ಇರಬೇಕು ಸೌತೆಕಾಯಿ, ಯಾಕಂದರೆ ಸೌತೆಕಾಯಲ್ಲಿ 90% ಅಷ್ಟು ವಾಟರ್ ಇರುತ್ತೆ. ಓಕೆ, ನಾವು ಇದನ್ನು ಈ ಥರನೂ ತಿನ್ಬೋದು, ಅಥವಾ ರೊಟ್ಟಿ ಜೊತೆ ತಿನ್ನೋದಾದ್ರೂ ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ರೆಸಿಪಿ ಇದು. 0 ಆಯಿಲ್. ನಿಮ್ಗೆ ಆಯಿಲ್ ಏನಾದರೂ ಹಾಕ್ಕೋಬೇಕು ಅನಿಸಿದರೆ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ತಾರಲ್ಲ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಅದ್ರ ಒಗ್ಗರಣೆ ಹಾಕೋ. ಓಕೆ, ನೆಕ್ಸ್ಟ್ ಮತ್ತು ಇವಾಗ ಈ ಕಡೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸಲಾಡ್ ಇದು ತುಂಬ ಟೇಸ್ಟಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸಮ್ಮರಲ್ಲಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. 0 ಆಯಿಲ್ ಇರುವಂಥದ್ದು ಇದು ಸಲಾಡ್.
ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಡಿಹೈಡ್ರೇಷನ್ ಆಗುತ್ತಲ್ಲ, ಎಷ್ಟು ನೀರು ಕುಡಿದ್ರೂ ಕಡಿಮೆ ಅನಿಸುತ್ತೆ. ಈ ಸೌತೆಕಾಯಲ್ಲಿ 90% ಅಷ್ಟು ವಾಟರ್ ಇರುತ್ತೆ, ಹಾಗಾಗಿ ಸೌತೆಕಾಯಿಂದ ಸಲಾಡ್ ಮಾಡಿದ್ದೀನಿ. ಇದಕ್ಕೆ ಆಯಿಲ್ ಅಂತ ಏನೂ ಬಳಸಿಲ್ಲ ನಾನು. ನಿಮಗೆ ಏನಾದರೂ ಆಯಿಲ್ ಬೇಕಂದರೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಹಾಕೋಬೋದು. ಬೇಡ, ಇದಿಷ್ಟೇ ಸಾಕು, ಆಯಿಲ್ ಎಲ್ಲ ಏನು ಬೇಕಾಗಿಲ್ಲ.